ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಟಿಬ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಲೇನ್ ಅರ್ಥ ಆಗಿರುತ್ತೆ. ಹೌದು, ನೀವೇನಾದರೂ ಅರಟೈ ಆ್ಯಪ್ನಲ್ಲಿ ಅಕೌಂಟ್ನ ಅಂದರೆ ನೀವು ವಾಟ್ಸಪ್ ಯಾವ ರೀತಿ ಕ್ರಿಯೇಟ್ ಮಾಡಿದಾರಲ್ಲ ಅದೇ ರೀತಿ ಅರಟೈ ಆ್ಯಪ್ನಲ್ಲಿ ನೀವೇನಾದ್ರು ನಿಮ್ಮ ಫೋನ್ ನಂಬರ್ ಹಾಕಿ ಅಕೌಂಟ್ನ ಕ್ರಿಯೇಟ್ ಮಾಡಿದಿರಪ್ಪ ಅಂದರೆ ಅದನ್ನ ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅರಟೈ ಆ್ಯಪ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ವಾಟ್ಸಪ್ ರೀತಿಯೇ ಇದು ಒಂದು ಆ್ಯಪು. ಸೊ ವಾಟ್ಸಪ್ಪು ಅಮೇರಿಕಾ ಬೇಸ್ ಕಂಪ್ನಿ ಆ್ಯಪು. ಸೊ ಇದು ಅರಟೈ ಅಂತ ಇದೆಯಲ್ಲ, ಇದು ಇಂಡಿಯಾದೇ ಆ್ಯಪು. ಇದನ್ನು ನೀವು ವಾಟ್ಸಪ್ನ ಯಾವ ರೀತಿ ಯೂಸ್ ಮಾಡ್ತಿದ್ದೀರಿ ನೋಡಿ, ಸೇಮ್ ಟು ಸೇಮ್ ಅದೇ ರೀತಿ ಆಪ್ಷನ್ಸು ಮತ್ತು ಫ್ಯೂಚರ್ಸು ಮತ್ತು ಸ್ಟೇಟಸ್ ಅಪ್ಲೋಡ್ ಮಾಡೋದು, ಮೆಸೇಜ್ ಮಾಡೋದು ಸೇಮ್ ಎಲ್ಲ ಅದೇ ರೀತಿ ಇದೆ. ನೀವು ಬೇಕಾದರೆ ಇದನ್ನು ಕೂಡ ನೀವು ಯೂಸ್ನ ಮಾಡ್ಕೋಬೋದು. ಸೊ ಇಂಡಿಯಾದ ಆ್ಯಪ್ ಇದು, ವಾಟ್ಸಪ್ಪು ಅಮೇರಿಕನ್ ಆ್ಯಪು. ಈಗ ನೀವೇನಾದರೂ ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಅಂದರೆ ಅದನ್ನ ಯಾವ ರೀತಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಡಿಲೀಟ್ ಮಾಡೋದ್ರಿಂದ ಯಾವ ರೀತಿ ಅಂದ್ಕೊಂಡಿರ್ತಾರಪ್ಪ ಅಂದರೆ ಆ್ಯಪ್ನ ಲಾಂಗ್ ಪ್ರೆಸ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡಿದರೆ ನೀವು ಡಿಲೀಟ್ ಆಗುತ್ತೆ ಅಂದ್ಕೊಂಡಿರ್ತೀರ. ಖಂಡಿತ ಇಲ್ಲ. ಅದನ್ನ ಅಲ್ಲಿ ಆಪ್ಷನ್ ಒಳಗೆ ಹೋಗಿ ಸೆಟ್ಟಿಂಗ್ನಲ್ಲಿ ನೀವು ಅದನ್ನ ರಿಮೂವ್ ಮಾಡಬೇಕು. ಅವಾಗ ಮಾತ್ರ ರಿಮೂವ್ ಆಗೋದು. ಬನ್ನಿ ಅದು ಯಾವ ರೀತಿ ರಿಮೂವ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಅರಟೈ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಆ್ಯಪ್ನ ಓಪನ್ ಮಾಡ್ಕೊತೀನಿ. ಆ್ಯಪ್ನ ಓಪನ್ ಮಾಡಿದ ಮೇಲೆ ನಮಗೆ ಈ ಥರ ಇಂಟರ್ಫೇಸ್ ನೋಡೋಕೆ ಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ 3 ಡಾಟ್ ಲೈಟ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ನೋಡೋಕೆ ಸಿಗುತ್ತೆ ನಿಮಗೆ. ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ಅಕೌಂಟ್ಸ್ ಅಂತೇಳಿ ಕೆಳಗಡೆ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಡೈರೆಕ್ಟು ನಿಮಗೆ 3 ಆಪ್ಷನ್ ಸಿಗುತ್ತೆ. ಒಂದು ಚೇಂಜ್ ಫೋನ್ ನಂಬರು, ಅಂದರೆ ನೀವು ಅಕೌಂಟು ಯಾವುದೇ ರೀತಿ ಮೆಸೇಜು ಏನು ಡಿಲೀಟ್ ಆಗಿದೆ, ಬರೀ ನಂಬರ್ ಮಾತ್ರ ಚೇಂಜ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ. ಈಗ ನಾನು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೋಬೇಕು. ಸೈನ್ ಔಟ್ ಅಂದರೆ ಏನಪ್ಪ ಅಂದರೆ ಜಸ್ಟ್ ನಿಮ್ಮದು ಲಾಗೌಟ್ ಆಗುತ್ತೆ ಅಷ್ಟೇ. ಅದು ನೀವು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಲಾಗಿನ್ ಮಾಡಿದಾಗ ಯಾವ ರೀತಿ ಬರುತ್ತೆ ನೋಡಿ, ಆ ರೀತಿ ಬರುತ್ತೆ ಅದು. ನಾವು ಇವಾಗ ಪರ್ಮನೆಂಟಾಗಿ ನಂಬರ್ನ ಡಿಲೀಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡಿಲೀಟ್ ಅಕೌಂಟ್ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಒಂದು ಸಾರಿ ಟ್ಯಾಪ್ನ ಮಾಡಿ. ಅದ್ಮೇಲೆ ಟ್ಯಾಪ್ ಮಾಡಿದ್ಮೇಲೆ ನಿಮ್ಮ ನಂಬರ್ ಹಾಕಿ ಕೇಳುತ್ತೆ. ಅಂದರೆ ನೀವು ಯಾವ ನಂಬರ್ ಹಾಕಿ ನೀವು ವಾಟ್ಸಪ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಲ್ಲ ಅದೇ ರೀತಿ ಆ್ಯಪ್ನ ನಂಬರ್ ಹಾಕಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೋಡಿ, ಆ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇವಾಗ ನಾನು ಎಂಟ್ರನ್ನ ಮಾಡ್ತೀನಿ. ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಸೆಂಡ್ OTP ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ನಿಮ್ಮ ನಂಬರ್ ಹಾಕಿರ್ತಾರಲ್ಲ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರನ್ನ ಮಾಡಬೇಕು. ಈಗ ನಾನು ಎಂಟ್ರನ್ನ ಮಾಡ್ತೀನಿ. ಡೇಟಾಗಿ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನೆಕ್ಸ್ಟು ಡಿಲೀಟ್ ಅಕೌಂಟ್ ಅಂತೇಳಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ನೀವು ಅದನ್ನ ಫಿಲ್ ಮಾಡಿದ ಮೇಲೆ ಆಮೇಲೆ ನಿಮ್ಗೆ ಕೇಳುತ್ತೆ ಅದು ಆರ್ ಯು ಶ್ಯೂರ್ ಯು ವಾಂಟ್ ಟು ಡಿಲೀಟ್ ಯುವರ್ ಅಕೌಂಟ್ ಅಂತ ಕೇಳುತ್ತೆ. ನೀವು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದಾದ್ಮೇಲೆ ನೋಡಿ ನಿಮ್ಮ ಅಕೌಂಟು ಡಿಲೀಟ್ ಆಯಿತು. ಇಷ್ಟೇ ಸಿಂಪಲ್ಲು. ಈ ಸ್ಟೆಪ್ನ ನೀವು ಫಾಲೋ ಮಾಡಿದಾರಪ್ಪ ಅಂದರೆ ನೀವು ಪರ್ಮನೆಂಟಾಗಿ ನಿಮ್ಮ ಅಕೌಂಟ್ನ ಡಿಲೀಟ್ ಮಾಡ್ಕೋಬೋದು. ಯಾರು ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ, ಆ್ಯಪ್ನ ಯೂಸ್ ಮಾಡಿ. ಯಾಕಪ್ಪ ಅಂದರೆ ಇದು ಇಂಡಿಯಾದ ಆ್ಯಪು, ಸೇಮ್ ವಾಟ್ಸಪ್ ಯಾವ ರೀತಿ ಇತ್ತು ನೋಡಿ, ಸೊ ಅದೇ ರೀತಿ ನೀವು ಆರಾಮಾಗಿ ಯೂಸ್ನ ಮಾಡ್ಕೋಬೋದು. ಜಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡಿಲೀಟ್ ಮಾಡೋದು ನೆಸೆಸಿಟಿ ಇತ್ತಪ್ಪ ಅಂದರೆ ಅವಾಗ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.